ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ವಂಡರ್ಗರ್ಲ್ ಅಕ್ಷು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಇವತ್ತು ತಂದೂರಿ ಬಿರಿಯಾನಿ ಹೇಗೆ ಮಾಡೋದಂತ ನೋಡುವ ಆಯಿತಾ. ನಂದೇ ಸ್ಟೈಲಲ್ಲಿ ಈಸಿಯಾಗಿ ರುಚಿಯಾಗಿ ಹೋಟೆಲ್ ವಿಧಾನದಲ್ಲಿ ಹೋಟೆಲ್ ರೀತಿ ಟೇಸ್ಟಲ್ಲಿ ಬರುವ ಹಾಗೆ ನಾನಿವತ್ತು ನಿಮಗೆ ಹೇಳ್ಕೊಡ್ತೇನೆ. ತುಂಬ ಈಸಿಯಾಗಿ ಹೇಳ್ಕೊಡ್ತೇನೆ ಆಯಿತಾ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಬೌಲ್ಗೆ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಗರಂ ಮಸಾಲ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್ನ ಹಾಕಬೇಕು. ನಾವು ಒಂದು 1/4 kg ಆಗುವ ಚಿಕನ್ನಿಗೆ 3 ಸ್ಪೂನ್ ತಂದೂರಿ ಮಸಾಲ ಪೌಡರನ್ನು ಹಾಕಬೇಕು. ಯಾವುದಾದ್ರೂ ಬಿರಿಯಾನಿ ಮಸಾಲ ಸಹ ಆಗ್ಬೋದು, ಇದನ್ನು ಹಾಕಿದರೆ ಆಯಿತು. ನಂತರ ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸ್ವಲ್ಪ ಒಂದು ಹಾಫ್ ಲೈಮನ್ನು ಸ್ಕ್ವೀಸ್ ಮಾಡಿ ಹಾಕಬೇಕು. ನಂತರ ನಾವು ಕರ್ಡ್ ಹಾಕಬೇಕು. ಕರ್ಡ್ ಹುಳಿ ಇರುವ ಕರ್ಡನ್ನು ಹಾಕಬಾರ್ದು. ಚೆಂದ ಮಾಡಿ ಇದನ್ನು ಕಲಿಸ್ಬೇಕು. ಚೆಂದ ಮಾಡಿ ಅಂದರೆ ಒಳ್ಳೆ ಮಿಕ್ಸ್ ಮಾಡಬೇಕು. ಇದು ಗಂಟು ಇರಬಾರ್ದು, ಒಳ್ಳೆ ರೀತಿಯಲ್ಲಿ ಆಗಬೇಕು. ನಂತರ ನಾವು ಒಂದು 1/4 kg ಚಿಕನನ್ನು ಚೆಂದ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ. ಇದಕ್ಕೆ ಈಗ ನಾನು ಚೆಂದ ಮಾಡಿ ಮ್ಯಾರಿನೇಷನ್ ಮಾಡ್ತೇನೆ. ಈ ಮ್ಯಾರಿನೇಷನ್ ಮಾಡುವಾಗ ಚಿಕನ್ನಲ್ಲಿ ಕಾಣಿಸಬಾರ್ದು, ಒಳ್ಳೆ ರೀತಿಯಲ್ಲಿ ಚಿಕನ್ನು ಬಂದದೊಂದಿಗೆ ಮಿಕ್ಸ್ ಆಗಬೇಕು. ಚೆಂದ ಆಚೆ ಈಚೆ ಎಲ್ಲ ಮಾಡಿ ನಾವು ಮಿಕ್ಸ್ ಮಾಡಿದರೆ ಇದು ಚೆಂದ ಒಳ್ಳೆ ರೀತಿಯಲ್ಲಿ ಆಗಬೇಕಿದು. ಇದನ್ನು ನಾವು 2 hour ತನಕ ಫ್ರಿಜ್ಜಲ್ಲಿ ಆದರೂ ಅಡ್ಡಿಲ್ಲ, ಹೊರಗೆ ಆದರೂ ಅಡ್ಡಿಲ್ಲ ಇಡಬೇಕು. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ನಂತರ ಎಲ್ಲ ಸ್ಪೈಸಸನ್ನು ಆ್ಯಡ್ ಮಾಡಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಬೇ ಲೀಫ್ ಎಲ್ಲವನ್ನು ಆ್ಯಡ್ ಮಾಡಿ ಸ್ವಲ್ಪ ಹುರಿದುಕೊಂಡು ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿಯನ್ನು ನಾನು ಇಲ್ಲಿ ಹಾಕಿದ್ದೇನೆ. 2 ಈರುಳ್ಳಿಯನ್ನು ಚೆಂದ ಮಾಡಿ ಚಾಪ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಹುರಿದುಕೊಳ್ಬೇಕು. ನಂತರ ನಾವು ಸ್ವಲ್ಪ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದ್ರಿಂದ ಒಳ್ಳೆ ಅರೋಮ ಬರ್ತದೆ, ಒಳ್ಳೆಯದಾಗ್ತದೆ ಮತ್ತು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದ್ರಿಂದ. ನಂತರ ನಾವು ಒಂದು ಮೀಡಿಯಮ್ ಸೈಜ್ ಟೊಮೆಟೊ 2 ತೆಗೆದು ಚಾಪ್ ಮಾಡಿ ಹಾಕಬೇಕು. ಇದನ್ನು ಚೆಂದ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬಾಯ್ಲ್ ಮಾಡಿದರೆ ಆಯಿತು. ನಂತರ ನಾವು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ಮತ್ತು ಸ್ಪೈಸಸ್ ನಾವು ಆಗ ಇದಕ್ಕೆಲ್ಲ ಆ್ಯಡ್ ಮಾಡಿದ್ದೇವಲ್ಲ, ಅದೇ ಥರ ಇದಕ್ಕೆ ಸಹ ಮ್ಯಾರಿನೇಷನ್ಗೆ ಹೇಗೆ ಆ್ಯಡ್ ಮಾಡಿದ್ದೇವೆ ಹಾಗೆ ಇದಕ್ಕೆ ಸಹ ಗರಂ ಮಸಾಲ, ಧನಿಯಾ ಪೌಡರ್, ಬಿರಿಯಾನಿ ಪೌಡರು ಎಲ್ಲವನ್ನು ಸ್ವಲ್ಪ ಆ್ಯಡ್ ಮಾಡಬೇಕು. ಯಾಕಂದರೆ ಅದು ಇದಾಗಬೇಕಲ್ಲ, ನಮಗೆ ಪೇಸ್ಟ್ ಬೇಕಲ್ವಾ ಸ್ವಲ್ಪ ಆದರೂ ಹಾಕಲಿಕ್ಕೆ, ಆ ಥರ. ಆಮೇಲೆ ನಾವು ಆಗ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ನಾವೀಗ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡೋದು ಬೇಡ, ಕಬಾಬ್ ಥರ ಡೀಪ್ ಏನು ಮಾಡಬೇಕಂತ ಇಲ್ಲ, ಅದು ಸ್ವಲ್ಪ ಫ್ರೈ ಮಾಡಬೇಕು ಚೆಂದ ಮಾಡಿ. ಆಮೇಲೆ ನಾನು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಸ್ವಲ್ಪ ಗ್ರಿಲ್ ಥರ ನಮಗೆ ಸ್ವಲ್ಪ ಇರಲಿ ಅಂತ ನಾನು ಸ್ವಲ್ಪ ನನ್ನ ಹತ್ರ ಒಂದು ಪ್ಯಾನ್ ಇತ್ತು, ಅದರಲ್ಲಿ ನಾನು ಗ್ರಿಲ್ ಥರ ಮಾಡ್ಕೊಂಡಿದ್ದೆ. ಅದಕ್ಕೆ ನೀವು ಸ್ವಲ್ಪ ಬೆಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಗ್ರಿಲ್ ಥರ ಹೀಗೆ ಮೇಲಿಂದ, ಇದು ಬೇಕಂತ ಇಲ್ಲ, ನೀವು ಹಾಗೆ ಮೇಲಿಂದ ಹೀಗೆ ಹಿಡಿದು ಸಹ ಮಾಡ್ಬೋದು. ಗ್ರಿಲ್ ಥರ ಸ್ಮೋಕಿ ಫ್ಲೇವರ್ ಬರಲಿ ಅಂತ ನಾನು ಇದನ್ನು ಮಾಡಿಕೊಂಡಿದ್ದು. ನಂತರ ನಾವೀಗ ಫಸ್ಟ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಈ ಗ್ರಿಲ್ ಚಿಕನ್ ನಾವು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ನಂತರ ಬಾಯ್ಲ್ ಮಾಡ್ಕೊಂಡಿರುವ ರೈಸನ್ನು ಆ್ಯಡ್ ಮಾಡಬೇಕು. ನಂತರ ಇನ್ನೊಂದು ಲೇಯರ್ ಇದು ಆ್ಯಡ್ ಮಾಡಬೇಕು ಪೇಸ್ಟನ್ನು. ನಂತರ ಹೀಗೆ ಎಲ್ಲವನ್ನು ಇಡ್ತಾ ಹೋಗಬೇಕು ಚೆಂದ ಮಾಡಿ. ನಾವು ಗ್ರಿಲ್ ಮಾಡಿದ ಪೀಸಸ್ಸು, ರೈಸು ಮತ್ತು ಪೇಸ್ಟ್ ಉಂಟಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ. ನಂತರ ನಾನು ಮೇಲೆ ನನ್ನ ಹತ್ರ ಸ್ವಲ್ಪ ಕೊರಿಯಂಡರ್ ಮತ್ತು ಮಿಂಟ್ ಲೀವ್ಸ್ ಇತ್ತು, ಅದನ್ನ ಹಾಕಿ ಫ್ರೈಡ್ ಆನಿಯನ್ಸನ್ನು ಹಾಕಿದ್ದೇನೆ. ಇದು ಒಳ್ಳೆ ಫ್ಲೇವರ್ ಬರುತ್ತೆ ಅದು ಫ್ರೈಡ್ ಆನಿಯನ್ಸಿಂದ. ಆಮೇಲೆ ನನ್ನ ಹತ್ರ ಸ್ವಲ್ಪ ಕೇಸರ್ ಮಿಲ್ಕ್ ಇತ್ತು, ಅದನ್ನು ಸಹ ಹಾಕಿದ್ದೇನೆ. ಕೇಸರ್ ಮಿಲ್ಕ್ ಇಲ್ಲ ಅಂತ ಆದರೂ ಪರವಾಗಿಲ್ಲ, ನಮ್ಮ ಹತ್ರ ಇದಿರುತ್ತಲ್ವ ಅರಿಶಿನ, ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಸಹ ಹಾಕ್ಬೋದು. ಈಗ ಇದು ಒಂದು 10 ಮಿನಿಟ್ಸ್ನ ಚೆಂದ ಮಾಡಿ
ಒಂದು ದಮ್ ಕೊಟ್ಟಿದ್ದೇನೆ. ಈಗ ನೋಡಿ ಒಳ್ಳೆ ರೀತಿ ತಂದೂರಿ ಬಿರಿಯಾನಿ ಬರ್ತಾಯಿದೆ ನೋಡಿ. ಈ ಥರ ಲೇಯರ್ ಆಗಿ ಮಾಡ್ಬೋದು. ಚಂದ ಮಾಡಿ ತಿನ್ನಲಿಕ್ಕೆ ಚಂದ ಆಗ್ತದೆ. ಸೇಮ್ ಹೋಟೆಲ್ ರೀತಿಯ ಟೇಸ್ಟೇ ಇರುತ್ತೆ ಆಲ್ಮೋಸ್ಟ್. ಈಗ ಹೋಟೆಲ್ನಲ್ಲಿ ಹೇಗೆ ತಿಂದರೆ ನಮ್ಗೆ ಹೇಗಾಗುತ್ತೆ ಹಾಗೆ ಇರುತ್ತೆ, ಮತ್ತು ತುಂಬ ಖುಷಿಯಾಗುತ್ತೆ ತಿನ್ನಲಿಕ್ಕೆ ಸಹ. ನೋಡಿ ನೀವು ಮಾಡ್ಕೊಂಡು ತಿನ್ನಿ, ಮತ್ತು ಕಮೆಂಟ್ ಮಾಡಿ ನನಗೆ ಹೇಗಾಯಿತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.